New Hope TV, your encounter with God. ನೀವು ಕಳೆದ ಸಂಚಿಕೆಯನ್ನು ಪ್ರಾರ್ಥನಾ ಪೂರ್ವಕವಾಗಿ ಕೇಳಿಸಿಕೊಂಡು ಅದರ ಮುಖ್ಯಾಂಶಗಳನ್ನು ಮತ್ತು ವಚನಗಳನ್ನು ಬರೆದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ನನ್ನ ನಂಬಿಕೆಯಾಗಿದೆ. ನನ್ನ ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಅಮೂಲ್ಯತೆಗಿಂತ ಈ ಲೋಕದಲ್ಲಿ ಅಮೂಲ್ಯವಾದದ್ದು ಮತ್ತೊಂದು ಇಲ್ಲ. ದಾವಿದನು ಕೀರ್ತನೆಯಲ್ಲಿ ಹೀಗೆ ಬರೆಯುತ್ತಾನೆ, ಹೌದು, ದೇವರ ವಾಕ್ಯ ಜೇನಿಗಿಂತಲೂ ಸೋಸಿದ ಜೇನಿಗಿಂತಲೂ ಅಮೂಲ್ಯವಾದದ್ದು, ಮಧುರವಾದದ್ದು ಎಂಬುದಾಗಿ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಅದರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂತೆ ದೇವರು ತಾನೇ ನಮ್ಮೆಲ್ಲರಿಗೆ ತನ್ನ ವಿಶೇಷವಾದ ಕೃಪೆಯನ್ನು ಕೊಡಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. ನಾವು ಕಳೆದ ಸಾರಿ ಆಲೋಚನೆ ಮಾಡಿಕೊಂಡ ಹಾಗೆ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಕೊಡಬೇಕು ಎಂಬುದಾಗಿ, ಬಡವನು ಐಶ್ವರ್ಯವಂತನು ಹೆಚ್ಚಿಗೆ, ಬಡವನು ಕಡಿಮೆ ಕೊಡುವುದು ಬೇಡ, ಎಲ್ಲರನ್ನೂ ಸರಿಸಮಾನವಾಗಿ ನೋಡಿಕೊಂಡ ನಮ್ಮ ಕರ್ತನ ವಿಷಯದಲ್ಲಿ ನಾವು ಬಹಳ ಹೆಚ್ಚಳ ಪಡಬೇಕಾಗಿದೆ. ಆತನು ನಮ್ಮ ವಿಷಯದಲ್ಲಿ ತಾರತಮ್ಯ ಮಾಡದೆ ನಮ್ಮನ್ನು ಏಕದೃಷ್ಟಿಯಿಂದ ನೋಡುವ ದೇವರು ಆತನಾಗಿದ್ದಾನೆ. ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಈ ಸಮಯದಲ್ಲಿ ನಾವು ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನ. ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲ್ಲ, ಆದರೆ ಪೂರ್ಣಾಂಕವಾದ ನಿಷ್ಕಳಂಕ ಕುರಿಮರಿಯ ರಕ್ತದಿಂದಲೂ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ನೀವು ಬಲ್ಲಿರಲ್ಲವೇ. ಪ್ರಾರ್ಥನೆ ಮಾಡೋಣ. ನಮ್ಮ ಕರುಣಾಳು ತಂದೆಯೇ, ಪರಿಶುದ್ಧನೇ, ನೀತಿಯುಳ್ಳ ದೇವರೇ, ಈ ಒಳ್ಳೆಯ ಸಂದರ್ಭಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನ ಪಾದಡಿಯಲ್ಲಿ ಬಂದ ನಮಗೆ ಪವಿತ್ರಾತ್ಮನಾದ ದೇವರೇ, ನೀನೇ ನಮಗೆ ಬೋಧಿಸಬೇಕು. ಜ್ಞಾನವನ್ನು, ವಿವೇಕದ ಆತ್ಮವನ್ನು ಕೊಟ್ಟು ನಿನ್ನ ವಾಕ್ಯದ ಗೂಢಾರ್ಥಗಳನ್ನು ತಿಳುಕೊಂಡು ನಮ್ಮ ಜೀವನಕ್ಕೆ ಅವುಗಳನ್ನು ಉಪಯೋಗಿಸಿಕೊಂಡು ಸತ್ಯ, ನೀತಿ, ನ್ಯಾಯದ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಹೆಚ್ಚು ಕೃಪೆ ಕರುಣೆಯನ್ನು ಕೊಟ್ಟು ನಡೆಸೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ನಮ್ಮ ದೇವ, ನಾವು ಧ್ಯಾನ ಮಾಡುವಾಗ ನಮ್ಮ ಮಧ್ಯದಲ್ಲಿ ನೀನಿದ್ದಿ ನಿನ್ನ ವಾಕ್ಯದಿಂದ ನಮ್ಮ ಒಬ್ಬೊಬ್ಬರ ಸಂಗಡ ಮಾತಾಡುವ ದೇವರು ನೀನಾಗಿದ್ದಿ. ಇದಕ್ಕಾಗಿ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ಈ ಅಲ್ಪನನ್ನು ಸಿಲುಬೆಯಲ್ಲಿ ಬಚ್ಚಿಟ್ಟು ನಿನ್ನ ಮಹಿಮೆಗಾಗಿ ಉಪಯೋಗಿಸು, ನಡೆಸು. ಎಲ್ಲ ಮಹಿಮೆ ನಿನಗೇ ಆಗಲಿ. ಯೇಸುವಿನ ಹೆಸರಿನಲ್ಲಿ ದೀನತೆಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ನಾವು ಈಗಾಗಲೇ ಓದಿಕೊಂಡಂಥ ಈ ಭಾಗವನ್ನು ನೋಡುವಾಗ, ನಿಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲೂ ಅಲ್ಲ ಎಂಬುದಾಗಿ. ಹಾಗಾದರೆ 2 ಸಂಗತಿಗಳನ್ನು ನಾವು ನೋಡುತ್ತೇವೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ಸಂಪ್ರದಾಯದಿಂದ ನಿಮಗೆ ಬಿಡುಗಡೆ ಆಗಲಿಲ್ಲ. ಯೆಶಾಯ 64:6 ಪ್ರಕಾರ ನಮ್ಮ ನೀತಿ ಕಾರ್ಯಗಳು ದೇವರ ಮುಂದೆ ಹೊಲೆ ಬಟ್ಟೆಯಂತೆ ಇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದ್ದರಿಂದ ನಾವು ಸಂಪ್ರದಾಯದಿಂದಾಗಲಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದಾಗಲಿ, ನಾವು ಏನೂ ತಪ್ಪು ಮಾಡದೆ ಇದ್ದದ್ದರಿಂದಾಗಲಿ, ಇಲ್ಲವೇ ನಾವು ತಪ್ಪದೇ ಕಾಣಿಕೆಯನ್ನು ಕೊಟ್ಟು ಪ್ರಾರ್ಥನೆ, ಬೈಬಲ್ ಓದೋದು ಎಲ್ಲವನ್ನು ಮಾಡಿದರೂ ಕೂಡ ನಮಗೆ ಬಿಡುಗಡೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಹೇಳಿದ್ದೇನಂತಂದರೆ, ನಿಮ್ಮ ನೀತಿಯು ಫರಿಸಾಯರಿಗಿಂತ ದೊಡ್ಡ ನೀತಿ ಆಗಿರಬೇಕಾಗಿದೆ ಎಂಬುದಾಗಿ. ಹಾಗಾದರೆ ನಮ್ಮ ನೀತಿಯಿಂದ ನಾವು ರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ.
ಪೌಲನು ರೋಮ ಪತ್ರಿಕೆಯಲ್ಲಿ ಹೀಗೆ ಹೇಳ್ತಾನೇನೆಂದರೆ, ನಾವು ಅಶಕ್ತರಾಗಿದ್ದ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು ಎಂಬುದಾಗಿ. ಅಂದರೆ ನಾವು ನಮ್ಮನ್ನು ರಕ್ಷಿಸಿಕೊಳ್ಳುವ ಶಕ್ತಿ ಇಲ್ಲದಿರುವಾಗಲೂ ಕೂಡ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲಿರುವ ತನ್ನ ಪ್ರೀತಿಯನ್ನು ಸಿದ್ಧಾಂತ ಮಾಡಿದ್ದಾನೆ. ಈಗ ಹಳೆ ಒಡಂಬಡಿಕೆಗೆ ನಾವು ಹೋಗುವಾಗ ಶಾಸ್ತ್ರಿಗಳು, ಫರಿಸಾಯರುಗಳು ಮತ್ತು ಹಳೆ ಒಡಂಬಡಿಕೆಯಲ್ಲಿ ಬಹಳವಾದ ಸಂಪ್ರದಾಯಗಳನ್ನು ಅವರು ಅನುಸರಿಸುತ್ತಿದ್ದರು. ಫರಿಸಾಯರನ್ನು, ಯೇಸುಕ್ರಿಸ್ತನ ಕಾಲದಲ್ಲಿ ಫರಿಸಾಯರನ್ನು ನೋಡುವಾಗ ಈ ಫರಿಸಾಯರು ಮೋಸೆಯ ನ್ಯಾಯ ಪ್ರಮಾಣಕ್ಕಿಂತ ಸಂಪ್ರದಾಯವನ್ನೇ ಅವರು ಬಹಳವಾಗಿ ಅನುಸರಣೆ ಮಾಡ್ತಾ ಇದ್ದರು. ಅವರು ಎಷ್ಟೇ ಸಂಪ್ರದಾಯಗಳನ್ನು ಮಾಡಿದರೂ ಕೂಡ ಅದನ್ನು ಅನುಸರಿಸುವ ಒಬ್ಬನೂ ಕೂಡ ರಕ್ಷಣೆ ಹೊಂದುವುದಕ್ಕೆ ಆಗುವುದಿಲ್ಲ. ಈ ಕಾಲದಲ್ಲಿ ಅನೇಕ ಸಭೆಗಳನ್ನು ನೋಡುವಾಗ ಆ ಸಭೆಗಳಲ್ಲಿ ಕ್ರಿಸ್ತನಿಲ್ಲ, ಆದರೆ ಸಂಪ್ರದಾಯಗಳು ಬಹಳವಾಗಿ ಎದ್ದು ಕಾಣುವಂಥದ್ದು ಆಗಿದೆ. ಆದ್ದರಿಂದ ನಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆ, ವಿಮೋಚನೆ ಆದದ್ದು ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಈ ದಿನಗಳಲ್ಲಿ ಬಹಳ ಜನರನ್ನು ನಾನು ಭೇಟಿಯಾದಾಗ ಅವರು ಕೇಳ್ತೇನೆ, ನೀನೇನಪ್ಪ ಕ್ರಿಶ್ಚಿಯನೇನು ಅಂತ ಕೇಳಿದರೆ, ಹೌದು ಸರ್, ನಮ್ಮ 4 ತಲೆಯಿಂದ ನಾವು ಕ್ರಿಶ್ಚಿಯನ್ ಆಗಿ ಬಂದಿದ್ದೇವೆ ಅಂತ ಹೇಳ್ತಾರೆ. ಅವರು ಕ್ರಿಶ್ಚಿಯನ್ ಅಲ್ಲವೇ ಅಲ್ಲ. ಬೇರೆ ರಕ್ಷಣೆ ಹೊಂದದ ಬೇರೆಯವರು ಹೇಗೋ ಹಾಗೆ ಇವನು ಕೂಡ ಅವರು ಸತ್ತು ಯಾವ ನರಕಕ್ಕೆ ಹೋಗ್ತಾರೋ ಅದೇ ನರಕಕ್ಕೆ ಈ ಕ್ರಿಶ್ಚಿಯನ್ ಅಂತ ಹೇಳುವವನು ಕೂಡ ಹೋಗುವವನು ಆಗಿದ್ದಾನೆ. ಯಾರು ಜನ್ಮತಃ ಕ್ರೈಸ್ತರು ಅಲ್ಲವೇ ಅಲ್ಲ. ಇಂಗ್ಲೀಷ್ನಲ್ಲಿ ಹೀಗೆ ಹೇಳುತ್ತದೆ ಅಂದರೆ, ಕ್ರಿಶ್ಚಿಯನ್ ಅಂದರೆ ಯಾರಲ್ಲಿ ಕ್ರಿಸ್ತನಿದ್ದಾನೋ ಅವನೇ ಕ್ರಿಸ್ತನವನು ಎಂಬುದಾಗಿ. ಕರ್ತನಾದ ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿಕೊಂಡವರೇ ಕ್ರಿಶ್ಚಿಯನು. ಈ ಕ್ರಿಶ್ಚಿಯನ್ ಅನ್ನುವಂಥದ್ದು ಒಂದು ಜಾತಿಯಲ್ಲ, ಆದರೆ ಕ್ರಿಸ್ತನನ್ನು, ನೀತಿಯನ್ನು ಅನುಸರಿಸುವುದೇ ಕ್ರೈಸ್ತರ ಕರ್ತವ್ಯವಾಗಿದೆ. ಆದ್ದರಿಂದ ಜನ್ಮತಃ ಯಾರು ಕ್ರೈಸ್ತರು ಅಲ್ಲವೇ ಅಲ್ಲ. ಬಹಳ ಜನರು ಈ ಮಾತಿನಿಂದ ತಮ್ಮನ್ನು ಮೋಸಪಡಿಸಿಕೊಳ್ತಾರೆ. ನನಗೆ ಕೆಲವರೆಲ್ಲ ನಾಮದೇ ಕ್ರೈಸ್ತರು ಪರಿಚಯದವರಿದ್ದಾರೆ. ಅವರು ಹೇಳುವಂಥದ್ದು ನೋಡಿದರೆ, ನಾವು ಬುಡದಿಂದ ಬಂದ ಕ್ರೈಸ್ತರು ಅಲ್ಲ, ಬುಡದಿಂದ ಪಾಪಿಗಳಾಗಿ ಜನಿಸಿ ಬಂದವರು ಅನ್ನುವಂಥ ಸತ್ಯವನ್ನು ಅವರು ಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ಈ ದಿನಗಳಲ್ಲಿ ಈ ಥರವಾದಂಥ ವೇಷಭಕ್ತಿ ಬಹಳವಾಗಿ ಜನರಲ್ಲಿ ನಾವು ಕಾಣಬಹುದು. ಅವರು ಭಕ್ತಿವಂತರಂತೆ ನಟನೆ ಮಾಡಿ ಒಳಗೆ ಕುಯುಕ್ತಿ ಮಾಡುವಂಥ ಕ್ರೈಸ್ತರೆಂದು ಕರೆಸಿಕೊಳ್ಳುವವರು ಬಹಳ ಜನರನ್ನು ಈ ಕಾಲದಲ್ಲಿ ನಾವು ನೋಡಬಹುದು. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಖಂಡಿತವಾಗಿಯೂ ಅಲ್ಲವೇ ಅಲ್ಲ. ಹಾಗಾದರೆ ಯಾವುದರಿಂದ ಒಬ್ಬ ಮನುಷ್ಯನಿಗೆ ವಿಮೋಚನೆ ಇಲ್ಲವೇ ರಕ್ಷಣೆ ಇಲ್ಲವೇ ಪಾಪ ಪರಿಹಾರ ನಾವು ಆಲೋಚನೆ ಮಾಡತಕ್ಕದ್ದು? ನಮ್ಮ ತಂದೆಗಳಿಂದ ಕಲಿತುಕೊಂಡ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಅಲ್ಲ. ಇಲ್ಲವೇ ಬೆಳ್ಳಿ, ಬಂಗಾರ ಮುಂತಾದ ನಶಿಸಿ ಹೋಗುವ ವಸ್ತುಗಳಿಂದಲೂ ನಮಗೆ ಬಿಡುಗಡೆ ಆಗಿಲ್ಲ. ಆದ್ದರಿಂದ ಹಾಗಾದರೆ ಯಾವುದರಿಂದ ಒಬ್ಬ ಮನುಷ್ಯನಿಗೆ ಬಿಡುಗಡೆ ಆಗುತ್ತದೆ? ಬೆಳ್ಳಿ ಬಂಗಾರವಾಗಲಿ, ಭಯಭಕ್ತಿಯಾಗಲಿ, ವ್ಯರ್ಥವಾದ ನಡವಳಿಕೆಗಳಾಗಲಿ, ಸಂಪ್ರದಾಯಗಳಾಗಲಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ಕರ್ತನು ಇಸ್ರಾಯೇಲ್ ಜನಾಂಗಕ್ಕೆ ಹೀಗೆ ಹೇಳ್ತಾನೆ, ಓ ನನ್ನ ಜನಾಂಗವು ನನಗೆ ತಿರುಗಿ ಬಿದ್ದಿದ್ದಾರೆ, ಅವರ ಅಮಾವಾಸ್ಯೆಗಳನ್ನು, ಹಬ್ಬಗಳನ್ನು ನಾನು ಅಸಹಿಸಿಕೊಳ್ಳುತ್ತೇನೆ. ಅವರು ನನ್ನ ಕಡೆಗೆ ಪ್ರಾರ್ಥನೆಗೆ ಕೈ ಎತ್ತಿದರೆ ನಾನು ನನ್ನ ಮುಖವನ್ನು ತಿರುಗಿಸಿಕೊಳ್ಳುತ್ತೇನೆ. ನನ್ನ ಜನರು ನನಗೆ ತಿರುಗಿ ಬಿದ್ದಿದ್ದಾರೆ ಎಂದು ದೇವರು ಇಸ್ರಾಯೇಲರ ವಿಷಯದಲ್ಲಿ ವ್ಯಸನದಿಂದ ಹೇಳಿದ ಮಾತುಗಳನ್ನು ನಾವು ನೋಡ್ತೇವೆ. ನನ್ನ ಪ್ರಿಯ ಸ್ನೇಹಿತನೇ, ನೀನು ಒಳ್ಳೆಯವನೇ,
ಆದರೆ ನಿನ್ನ ಒಳ್ಳೆಯತನಕ್ಕೆ ಕ್ರಿಸ್ತನು ನಿನ್ನಲ್ಲಿ ಇದ್ದಿದ್ದೇ ಆಗಿದ್ದರೆ ಅದರಿಂದ ಆಶೀರ್ವಾದ ಬರುತ್ತೆ. ನೀನು ಚರ್ಚಿಗೆ ಹೋಗ್ತಾ ಇದ್ದಿ, 10ರಲ್ಲೊಂದು ಭಾಗವನ್ನು ಕೊಡ್ತಾ ಇದ್ದಿ, ಪ್ರಾರ್ಥನೆ ಮಾಡ್ತಾ ಇದ್ದಿ, ತಪ್ಪದೆ ಎಲ್ಲ ಬೇರೆಯವರಿಗೆ ಒಳ್ಳೆಯದನ್ನು ನೀನು ಮಾಡ್ತಾ ಇದ್ದಿ. ಇವು ಯಾವುಗಳು ನಿನಗೆ ವ್ಯರ್ಥವಾದ ನಡವಳಿಕೆಯಿಂದ ಬಿಡುಗಡೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅಪೊಸ್ತಲ ಕಾರ್ಯಕ್ಕೆ ನಾವು ಹೋಗುವುದಾಗಿದ್ದರೆ ಅಲ್ಲಿ ಒಬ್ಬ ಮನುಷ್ಯನನ್ನು ನಾವು ನೋಡ್ತೇವೆ. ಚರ್ಮ ಹದ ಮಾಡುವ ಸೀಮೋನನ ವಿಷಯದಲ್ಲಿ ಅಲ್ಲಿ ನಾವು ನೋಡ್ತೇವೆ. ಈ ಸೀಮೋನನು ದಾನ ಧರ್ಮದಲ್ಲಿ, ದೇವರಿಗೆ ಭಯಭಕ್ತಿಯಲ್ಲಿ ಬಹಳವಾಗಿ ನಡ್ಕೊಂಡು, ಸ್ವಲ್ಪವೂ ತಪ್ಪದೆ ನಡ್ಕೊಂಡು ಬಂದಿದ್ದ. ಆ ದೇವರು ಅವೆಲ್ಲವುಗಳನ್ನು ನೋಡಿದ್ದನು. ಆದರೆ ಅವನಿಗೆ ಬಿಡುಗಡೆ ಇಲ್ಲವೇ ರಕ್ಷಣೆ ಉಂಟಾಗಲಿಲ್ಲ. ಆದ್ದರಿಂದ ಪೇತ್ರನಿಗೆ ಅವನು ಪ್ರಾರ್ಥನೆ ಮಾಡುವುದಕ್ಕೆ ಮೇಲುಪ್ಪರಿಗೆ ಹೋದಾಗ ಒಂದು ಜೋಳಿಗೆಯಲ್ಲಿ ಕರ್ತನು ಒಂದು ದರ್ಶನವನ್ನು ಕೊಟ್ಟು ಅವನಿಗೆ ಹೇಳಿದ್ದೇನೆಂದರೆ, ಇದರಲ್ಲಿರುವ ಎಲ್ಲ ಅಶುದ್ಧವಾದ ಪಶು ಪಕ್ಷಿ ಪ್ರಾಣಿಯನ್ನು ನೀನು ಕೊಯ್ದು ತಿನ್ನಬೇಕು ಅಂತ ಹೇಳಿದರೆ, ಪೇತ್ರನು ಹೇಳಿದ, ಕರ್ತನೇ, ನಾನು ಅಶುದ್ಧವಾದದ್ದನ್ನು ಮುಟ್ಟುವುದಿಲ್ಲ ಅಂತ ಹೇಳಿದರೆ, ಕರ್ತನು ಅವನಿಗೆ ಹೇಳಿದ್ದೇನೆಂದರೆ, ದೇವರು ಶುದ್ಧಿ ಮಾಡಿದ್ದನ್ನು ಉಂಟು ಮಾಡಿದ್ದನ್ನು ನೀನು ಅಶುದ್ಧ ಎಂದು ಹೇಳಬೇಡ ಎಂಬುದಾಗಿ. ಒಂದು ವೇಳೆ ಪೇತ್ರನು ಯಹೂದ್ಯನಾಗಿದ್ದನು, ಅವನು ಅನ್ಯರ ಬಳಿಗೆ ಯಾವ ಕಾಲಕ್ಕೂ ಹೋಗಿರಲಿಲ್ಲ. ಸೀಮೋನನು ಚರ್ಮಹದ ಮಾಡುವವನು ಆಗಿದ್ದರಿಂದ ಅವನ ಬಳಿಗೆ ಇವನು ಹೋಗುವುದಕ್ಕೆ ಹಿಂಜರಿಬಹುದು ಅಂತ ಹೇಳಿ ಕರ್ತನಾದ ದೇವರು ಅವನಿಗೆ ಈ ದರ್ಶನದ ಮೂಲಕ, ನಾನು ಸೀಮೋನನನ್ನು ನಿನ್ನನ್ನು ಉಂಟು ಮಾಡಿದವನು ನಾನೇ, ನೀನೆಷ್ಟು ನನಗೆ ಪ್ರಿಯಕರವಾಗಿದ್ದೀಯೋ ಪ್ರಪಂಚದ ಎಲ್ಲ ಮಾನವರು ನನಗೆ ಪ್ರಿಯಕರವಾದವರು ಆಗಿದ್ದಾರೆ. ಅಂದರೆ ಇದು ಮೌನವಾಗಿ ಅವನಿಗೆ ಹೇಳುವ ಸಂದೇಶ ಇದಾಗಿತ್ತು. ಬೈಬಲಲ್ಲಿ ಬರೆದಿಲ್ಲ. ನಿನಗೆ ಕರೆ ಕಳಿಸಿದಾಗ ನೀನು ತಕ್ಷಣವೇ ಹೋಗಬೇಕು ಎಂಬುದಾಗಿ. ಪೇತ್ರನು ಅವರ ಮನೆಗೆ ಹೋದಾಗ ಬಹಳ ಜನ ಸೇರಿ ಬಂದಿದ್ದರು. ಅವರು ಭಕ್ತಿಯಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದಾನ ಧರ್ಮ ಮಾಡುವುದರಲ್ಲಿಯೂ ಬಹಳ ಒಳ್ಳೆಯವರು ಆಗಿದ್ದರು. ಆದರೆ ಈ ಒಳ್ಳೆತನ ಸೀಮೋನನನ್ನು ರಕ್ಷಣೆ ಕೊಡಲಿಲ್ಲ. ಕೊನೆಗೆ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಬರಬೇಕಾದ ರಕ್ಷಣೆ ಆ ಹೆಸರಿನಲ್ಲಿಯೇ ಹೊರತು ಆಕಾಶದ ಕೆಳಗೆ ಕೊಡಲ್ಪಟ್ಟ ಇನ್ಯಾವ ಹೆಸರಿನಲ್ಲಿಯೂ ಮಾನವನಿಗೆ ರಕ್ಷಣೆ ಆಗುವುದಿಲ್ಲ ಎಂದು ಪೂರ್ಣವಾದ ಸುವಾರ್ತೆಯನ್ನು ಸಾರಿದ್ದರಿಂದ ನಾವು ಅದರಲ್ಲಿ ನೋಡ್ತೇವೇನೆಂದರೆ, ಅವನು ಆ ಗಳಿಗೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅವನು ಮಾತ್ರವಲ್ಲದೆ ಅವನ ಕುಟುಂಬ ಮತ್ತು ಅಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬ ವ್ಯಕ್ತಿಗಳು ಯೇಸುವನ್ನು ಅಂಗೀಕಾರ ಮಾಡಿಕೊಂಡರು. ಈಗ ನಾನು ಒಂದು ಉದಾಹರಣೆಗೆ ಹೀಗೆ ಹೇಳ್ತೇನೆ. ಒಬ್ಬ ಮನುಷ್ಯ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. 1-0 ಒಂದು ಒಳ್ಳೆಯ ಕಾರ್ಯಕ್ಕೆ, ಮತ್ತೊಂದು ಕಾರ್ಯಕ್ಕೆ 1-0. ಇಂಥದ್ದೊಂದು 100 ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ 100 ಸೊನ್ನೆಗಳು ಅಷ್ಟೇ. ಐಶ್ವರ್ಯವಂತನಿಗೆ ಕರ್ತನು ಹೇಳಿದ್ದು, ಅವನು ಯೇಸುವಿನ ಬಳಿಗೆ ಬಂದು, ನಾನು ನಿತ್ಯ ಜೀವವನ್ನು ಬಾಧ್ಯವಾಗಿ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಯೇಸುವನ್ನು ಕೇಳಿದ್ದಕ್ಕೆ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು ಅಂತ ಹೇಳಿದರೆ, ಅವನು ಮುಖವನ್ನು ಬಾಡಿಸಿಕೊಂಡು ಮನೆಗೆ ಹೋದನು. ಅವನಲ್ಲಿ ಹಣದ ಆಸೆ ಇದ್ದದ್ದರಿಂದ ಇವನು ಎಲ್ಲ ನ್ಯಾಯ ಪ್ರಮಾಣವನ್ನು ಪೂರ್ತಿಯಾಗಿ ಕೈಕೊಂಡು ನಡೆದು ಬಂದಂಥವನು. ಕರ್ತನಾದ ಯೇಸು ಕ್ರಿಸ್ತನು ಅವನಿಗೆ ಹೇಳಿದಂಥ ಮಾತು ಏನೆಂದರೆ, ನೀನು ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ತಂದೆ ತಾಯಿಗಳಿಗೆ ವಿಧೇಯರಾಗಬೇಕು ಎಂಬ ಈ ಆಜ್ಞೆಯನ್ನು ನಿನಗೆ ಗೊತ್ತಿದೆ ಅಂತ ಹೇಳಿದರೆ, ಈ ಐಶ್ವರ್ಯವಂತ ಹೇಳಿದ್ದೇನೆಂದರೆ, ಚಿಕ್ಕಂದಿನಿಂದಲೇ ಇವೆಲ್ಲವುಗಳನ್ನು ನಾನು ಮಾಡಿಕೊಂಡು ಬಂದಿದ್ದೇನೆ. ಹಾಗಾದರೆ ಇವೆಲ್ಲವುಗಳನ್ನು ಕೈಕೊಂಡು ನಡೆದದ್ದರಿಂದ ಒಬ್ಬ ಮನುಷ್ಯ ಭಕ್ತಿವಂತ ಆಗುವುದಿಲ್ಲ, ಇಲ್ಲವೇ ಪರಲೋಕಕ್ಕೆ ಅವನು ಹೋಗುವುದಕ್ಕೆ ಖಂಡಿತವಾಗಿಯೂ ಅದರಿಂದ ಸಾಧ್ಯವೇ ಇಲ್ಲ. ಅವನಲ್ಲಿದ್ದ ಹಣದ ಆಸೆಯನ್ನು
ತೆಗೆದುಹಾಕುವುದಕ್ಕೆ ಕರ್ತನು ಅವನಿಗೆ ಹೇಳಿದ್ದೇನೆಂದರೆ, ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಟ್ಟು ನನ್ನನ್ನು ಹಿಂಬಾಲಿಸು. ಯಾಕೆ ಯೇಸು ಬಡವರಿಗೆ ಕೊಡು ಅಂತ ಹೇಳಿದ್ದು ಇರಬಹುದು? ಸ್ವಲ್ಪ ಆಲೋಚನೆ ಮಾಡಿ ನೋಡುವುದಾಗಿದ್ದರೆ, ನೀನು ಬಡವರಿಗೆ ಕೊಟ್ಟರೆ ನಿನಗೆ ಹಿಂತಿರುಗಿ ಅದನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯವೇ ಇಲ್ಲ. ಅವರು ಬಡ್ಡಿಯನ್ನು ಕೊಡೋದಿಲ್ಲ, ಅಸಲು ಕೊಡೋದಿಲ್ಲ. ಅವರಿಗೆ ಕೊಟ್ಟರೆ ಅವರಾದು ಬದುಕ್ತಾರೆ. ನೀನು ನನ್ನ ಹಿಂದೆ ಬಾ, ನಿನಗೆಲ್ಲವೂ ನಿನಗೆ ಇದೆ ಅಂತ ಹೇಳಿ ಕರ್ತನು ಅವನನ್ನು ಕರೆದ. ಹಾಗಾದರೆ ಈ ವ್ಯರ್ಥವಾದ ನಡವಳಿಕೆ, ವ್ಯರ್ಥವಾದ ಭಕ್ತಿ, ಅನಿಷ್ಟವಾದ ಜೀವನ ಖಂಡಿತವಾಗಿಯೂ ದೇವರು ಮೆಚ್ಚುವಂಥವನು ಅಲ್ಲವೇ ಅಲ್ಲ. ಆತನು ಮೆಚ್ಚುವಂಥದ್ದು ಯಾವುದಕ್ಕೆ ಅಂತಂದರೆ, ಯಥಾರ್ಥವಾದ ಭಕ್ತಿ, ರಕ್ಷಣೆ ಹೊಂದಬೇಕು ಮೊದಲನೇದಾಗಿ. ಅದಾದ ನಂತರ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವುದೇ ದೇವರು ಮೆಚ್ಚುವಂಥ ಕಾರ್ಯಗಳು ಅವಾಗಿವೆ. ಆದ್ದರಿಂದ ನನ್ನ ಪ್ರಿಯ ದೇವರ ಮಕ್ಕಳೇ, ನಾವು ಎಲ್ಲ ಸ್ಥಿತಿಗತಿಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಬಹು ಜಾಗ್ರತೆಯಿಂದ ನಮ್ಮ ಜೀವನವನ್ನು ಮಾಡಬೇಕಾಗಿದೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ, ನಿಮ್ಮ ತಂದೆಗಳು ಕಲಿಸಿಕೊಟ್ಟ ಸಂಪ್ರದಾಯದ ವ್ಯರ್ಥವಾದ ನಡವಳಿಕೆಗಳಿಂದ ನಿಮಗೆ ಬಿಡುಗಡೆ ಆದದ್ದು ಅಲ್ಲ. ನಶಿಸಿ ಹೋಗುವ ಬೆಳ್ಳಿ ಬಂಗಾರದಿಂದಲೂ ಅಲ್ಲ. ಎಷ್ಟೋ ಜನ ಕ್ರೈಸ್ತರನಿಸಿಕೊಳ್ಳುವವರ ವಿಷಯದಲ್ಲಿ ನಾನು ಮಾತಾಡ್ತೇನೆ. ಗೌರ್ಮೆಂಟ್ ಆಫೀಸಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ಮಾಡುವವರು ಲಂಚ ಅಂತೂ ಭಯಂಕರವಾಗಿ ಲಕ್ಷ ಕೋಟಿಗಟ್ಟಲೆ ಲಂಚದ ಹಣವನ್ನು ಸಂಪಾದನೆ ಮಾಡಿ ಚರ್ಚಿಗೆ ಹೋದಾಗ ಒಂದು ವೇಳೆ ಅವರ ಮನಸಾಕ್ಷಿ ಅವರಿಗೆ ಚುಚ್ಚಿದ್ದು ಆಗಿದ್ದರೆ ಅವರು ಏನು ಮಾಡ್ತಾರೆ ಅಂದರೆ, ನಾನು ದೇವರಿಗೆ ಅಂದರೆ ದೇವಾಲಯಕ್ಕೆ ಏನಾದರೂ ಮಾಡಿಸಿಕೊಟ್ಟರೆ ಅದರಿಂದೇನಾದರೂ ನನ್ನ ಕಳವಳ, ನನ್ನಲ್ಲಿರುವಂಥ ಅಸಮಾಧಾನ ಕಡಿಮೆ ಆಗಬಹುದು ಎಂಬುದಾಗಿ ಅಂದುಕೊಳ್ತಾರೆ. ನಾನು ಊರು ಮತ್ತು ಚರ್ಚ್ ಹೇಳೋದಿಲ್ಲ. ಒಂದು ಚರ್ಚ್ನಲ್ಲಿ ಈ ರಾತ್ರಿ ಭೋಜನ ತಕ್ಕೊಳ್ಳೋದಕ್ಕೆ ಅಲ್ಲಿ ಮೊಣಕಾಲು ಊರುವುದಕ್ಕೆ ಜನರು ಬರ್ತಾರೆ. ಬಂದು ರಾತ್ರಿ ಭೋಜನ ತಕ್ಕೊಳ್ತಾರೆ. ಅವನು ಒಂದು ಮಾರ್ಬಲ್ನಿಂದ ಮಾಡಿಸಿ ಒಂದು ಪೀಠೋಪಕರಣವನ್ನು ಮಾಡಿಸಿ ಕೊಡ್ತಾನೆ. ಅದರ ಮೇಲೆ ತನ್ನ ದೊಡ್ಡದಾಗಿ ಹೆಸರನ್ನು ಹಾಕ್ತಾನೆ. ಆದರೆ ಸಭಿಕರಿಗೆ ಈ ಹೆಸರು ಬರೆದದ್ದು ಇಷ್ಟವಾಗದೇ ಇದ್ದದ್ದರಿಂದ ಅವರಿಗೂ ಇವನಿಗೂ ಭಯಂಕರವಾದ ಜಗಳವಾಗಿ ಕೋರ್ಟಿಗೂ ಕೂಡ ಹೋಗುವಂಥ ಪರಿಸ್ಥಿತಿ ಬಂತು. ನಿನ್ನ ಹೆಸರು ತಕ್ಕೊಂಡು ಏನು ಮಾಡಬೇಕು? ನೀನು ಮಾಡಿದ ದಾನ ಧರ್ಮ ಒಳ್ಳೆಯ ಕಾರ್ಯಗಳು ದೇವರಿಗೆ ತಿಳಿದಿರಲಿ, ದೇವರು ಅದಕ್ಕೆ ಪ್ರತಿಫಲ ಕೊಡಲಿ. ನೀನು ಹೆಸರನ್ನು ಬರ್ಕೊಂಡು ದೊಡ್ಡ ಮನುಷ್ಯನಾಗೋದಕ್ಕೆ ಆಲೋಚನೆ ಮಾಡಿದರೆ ನೀನು ಮಾಡಿದ್ದೆಲ್ಲ ಶೂನ್ಯವೇ, ವ್ಯರ್ಥವೇ. ಕಳ್ಳತನದಿಂದ ಸಂಪಾದನೆ ಮಾಡಿದ್ದು, ಮೋಸತನದಿಂದ ಸಂಪಾದನೆ ಮಾಡಿದ್ದನ್ನು ನೀನು ದೇವರಿಗೆ ಬೆಳ್ಳಿ ಬಂಗಾರದ ಒಂದು ಇದನ್ನು ಮಾಡಿಕೊಟ್ಟು ಸಿಲ್ವೆ ಮಾಡಿಕೊಟ್ಟರೂ ಕೂಡ ಅದು ನಿನ್ನನ್ನು ನರಕಕ್ಕೆ ತಕ್ಕೊಂಡು ಹೋಗುವಂಥದ್ದಾಗಿದೆ. ನಿನಗೆ ಯಾವ ರೀತಿಯಿಂದ ನಿನಗೆ ವಿಮೋಚನೆ ಇಲ್ಲವೇ ಬಿಡುಗಡೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಪ್ರಿಯ ಸ್ನೇಹಿತನೇ, ನೀನು ಅಧಿಕಾರಿಯಾಗಿದ್ದೀಯ, ದೇವರು ನಿನಗೆ ಅಧಿಕಾರ ಕೊಟ್ಟಿದ್ದಾನೆ. ಆದರೆ ಬಡವರನ್ನು ಹೀರಿ ಅವರ ರಕ್ತವನ್ನು ಹೀರಿಕೊಂಡು ನೀನು ಹಣವನ್ನು ಸಂಪಾದನೆ ಮಾಡಿದರೆ ಅದು ನಿನಗೆ ಬರೀ ಶಾಪವೇ ಹೊರತು ನಿನಗೆಂದಿಗೂ ಆಶೀರ್ವಾದ ದೊರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀನು ದೇವರು ನಿನಗೆ ಕೊಟ್ಟಿರುವುದರಲ್ಲಿ ತೃಪ್ತನಾಗಿದ್ದರೆ, ಪೌಲನು ತಿಮೋತಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ, ಸಂತುಷ್ಟಿಕರವಾದ ಭಕ್ತಿಯೇ ದೊಡ್ಡ ಲಾಭ ಎಂಬುದಾಗಿ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ದೇವರು ನಮಗೆ ಕೊಟ್ಟಿರುವುದರಲ್ಲಿ ತೃಪ್ತರಾಗಿ ದೇವರನ್ನು ಕೊಂಡಾಡಿ ಮಹಿಮೆ ಪಡಿಸಿದ್ದೇ ಆಗಿದ್ದರೆ ಅದು ಖಂಡಿತವಾಗಿಯೂ ನಮಗೆ ಸಮಾಧಾನ ಇರುತ್ತೆ, ದೇವರಿಗೆ ಸಂತೋಷವಾಗಿರುತ್ತದೆ. ಆದ್ದರಿಂದ ಇಲ್ಲಿ ಕೊರ್ನೇಲನನ್ನು ಬಳಿಗೆ ಪೇತ್ರನು ಹೋದಾಗ ಅವರೆಲ್ಲರೂ ಯೇಸುವನ್ನು ಅಂಗೀಕಾರ ಮಾಡಿಕೊಂಡರು. ನಾನು ಆಗಲೇ 0 ವಿಷಯದಲ್ಲಿ ಹೇಳಿದೆ. ಐಶ್ವರ್ಯವಂತನಿಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತು ನಾವು ನಮ್ಮ ಗಮನಕ್ಕೆ ತರಬೇಕಾಗಿದೆ. ಯೇಸು ಅವನಿಗೆ ಹೇಳಿದ್ದೇನೆಂದರೆ, ನಿನಗೆ ಒಂದು ಕಡಿಮೆ ಆಗಿದೆ,
ನೀನು ನಿನಗಿದ್ದದ್ದನ್ನೆಲ್ಲ ಏನು ಮಾಡಬೇಕಂತೆ? ಮಾರಿ ಬಡವರಿಗೆ ಹಂಚಿ ನನ್ನ ಹಿಂದೆ ಬಾ. ಹಾಗಾದರೆ ಒಂದು ಕಡಿಮೆ ಆಗಿದೆ. ಈ ಕೊರ್ನೇಲನಿಗೆ ಮತ್ತು ಈ ಐಶ್ವರ್ಯವಂತನು ಯೇಸುವಿನ ಬಳಿಗೆ ಬಂದವನಿಗೆ ಕಡಿಮೆ ಇತ್ತು. 100 ಸೊನ್ನೆಗಳು. ಕೊರ್ನೇಲನು ಮಾಡಿದ ಒಳ್ಳೆಯ ಕಾರ್ಯಗಳು ಶೂನ್ಯವೇ, ಈ ಐಶ್ವರ್ಯವಂತನು ಮಾಡಿದ್ದು ಕಾರ್ಯಗಳು ಶೂನ್ಯವೇ. ಆದರೆ ಈ 100 ಸೊನ್ನೆಯ ಹಿಂದೆ ಒಂದನ್ನು ಹಾಕಿದರೆ ಈ ಸೊನ್ನೆಗೆ ಬೆಲೆ ಬರುತ್ತೆ. ನೀನು ಮಾಡಿದ ದಾನ ಧರ್ಮ ಪುಣ್ಯದ ಕಾರ್ಯ, ಈ ತೀರ್ಥಯಾತ್ರೆ ಎಷ್ಟು ನೀನು ಮಾಡಿದರೂ ಕೂಡ ಅವುಗಳು ಯಾವುವು ನಿನ್ನ ಜೀವನದಲ್ಲಿ ತೃಪ್ತಿ, ಸಮಾಧಾನ, ಸಂತೋಷ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ಸಣ್ಣ ಕತೆ ಹೇಳಿ ಮುಗಿಸ್ತೇನೆ. ಒಂದು ಊರಲ್ಲಿ ಅಂದರೆ ಉತ್ತರ ಕಡೆಗೆ, ಇದು ಗಂಗಾ ನದಿಯ ಹತ್ತಿರದಲ್ಲೇ ಒಂದು ಮನೆ ಇತ್ತು. ಆ ಮನೆಯಲ್ಲಿ ಗಂಡ ಹೆಂಡತಿ ಇದ್ದರು. ಗಂಡ ಪ್ರತಿ ವರ್ಷ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಿ ಬರ್ತಿದ್ದ. ಆದರೆ ಅವನ ಜೀವನದಲ್ಲಿ ವ್ಯತ್ಯಾಸ ಕಾಣಲಿಲ್ಲ. ಈಕೆ ಹೇಳಿದ್ದು, ಈ ಹಾಗಲಕಾಯನ್ನು ತಕ್ಕೊಂಡು ಹೋಗಿ ನೀರಿನಲ್ಲಿ ಮುಳುಗಿಸಿ ಪೂಜೆ ಮಾಡಿಕೊಂಡು ತಕ್ಕೊಂಡು ಬನ್ನಿರಿ ಅಂತ ಹೇಳಿದರೆ ಅವನು ಅದರಂತೆಯೇ ಮಾಡಿ ಮನೆಗೆ ಬಂದ ಮೇಲೆ ಆ ಕಾಯಿ ಮುರಿಯುವುದಕ್ಕೆ ಹೇಳಿದ್ಲು. ಮುರಿದ ಅದನ್ನು ತಿನ್ನು ಅಂತ ಹೇಳಿದರೆ ಕಹಿಯಾಗಿತ್ತು. ನೀನು ಚರ್ಚಿಗೆ ವಾರಕ್ಕೆ 10 ಸಾರಿ ನೀನು ಹೋಗು, ಪ್ರಾರ್ಥನೆ ಮಾಡು, ದೇವರಿಗೆ ಸಲ್ಲತಕ್ಕದ್ದನ್ನು ಸಲ್ಲಿಸು, ಮೇಣಬತ್ತಿಯನ್ನು ನೀನು ಹಚ್ಚು. ಯಾವ ಬತ್ತಿ ಹಚ್ಚಿದರೂ ಕೂಡ ಅದು ನಿನಗೆ ಉರಿಯುವ ಬೆಂಕಿಯ ಬತ್ತಿಗೆ ತಕ್ಕೊಂಡು ಹೋಗುವಂಥದ್ದು ಆಗಿದೆ. ನಿನ್ನ ಸಂಪ್ರದಾಯದ ಮೇಲೆ ಭರವಸೆ ಇಡಬೇಡ, ನಿನ್ನ ಬೆಳ್ಳಿ ಬಂಗಾರದ ಮೇಲೆ ಭರವಸೆ ಇಡಬೇಡ. ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಆತನ ಬಳಿಗೆ ಬಂದು ಪಾಪ ಪರಿಹಾರ ನಿತ್ಯ ಜೀವವನ್ನು ಹೊಂದಿಕೊಂಡಿದ್ದೇ ಆಗಿದ್ದರೆ ಖಂಡಿತವಾಗಿಯೂ ನಿನಗೆ ಆತನು ಈ ಎಲ್ಲ ಭಾಗ್ಯವನ್ನು ಕೊಡುವಂಥವನು ಆಗಿದ್ದಾನೆ. ನನ್ನ ಪ್ರಿಯ ಸ್ನೇಹಿತನೇ, ಒಂದು ವೇಳೆ ನೀನು ಹುಟ್ಟು ಕ್ರೈಸ್ತನು ಎಂದು ಅಂದುಕೊಂಡಿದ್ದೇ ಆಗಿದ್ದರೆ ಇವತ್ತೇ ಅದರಿಂದ ನೀನು ವಿಮೋಚನೆ ಹೊಂದಬೇಕಾಗಿದೆ. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾದ ತಂದೆಯೇ ದೇವರೇ, ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡಿ ನಿನ್ನನ್ನು ಸ್ತುತಿಸ್ತೇವೆ. ನೀನು ಒಳ್ಳೆಯ ದೇವರು, ಅದ್ಭುತನು, ನಮ್ಮ ವಿಷಯದಲ್ಲಿ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಿ. ನಿನಗೆ ಸ್ತೋತ್ರವಾಗಲಿ. ಕೇಳಿದಂಥವರ ಜೀವನದಲ್ಲಿ ಒಂದು ದೊಡ್ಡ ವಿಶೇಷವಾದ ಬದಲಾವಣೆ, ರಕ್ಷಣೆಯನ್ನು ತಕ್ಕೊಂಡು ಬಾ ಎಂದು ನಿನ್ನನ್ನು ಬೇಡ್ತೇವೆ. ಎಲ್ಲ ಮಹಿಮೆ ನಿನಗೇ ಆಗಲಿ. ಯೇಸು ಕ್ರಿಸ್ತನ ಮುದ್ದಾದ ಹೆಸರಿನಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಶಾಲೋಮ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.